ಎಲ್ಲ ನನ್ನ ಪ್ರೀತಿ ವಿದ್ಯಾರ್ಥಿಗಳಿಗೆ ಬೆಳಗಿನ ಸ್ವಾಗತ. ಮಕ್ಕಳೇ, ಇವತ್ತು ನಾವು 8ನೇ ತರಗತಿಯಲ್ಲಿ ಬರುವಂತಹ ತಾತ್ವಿಕ ವಿಭಾಗದಲ್ಲಿ ಹಾಕಿ ಈ ಪಾಠದ ಬಗ್ಗೆ ಅಧ್ಯಯನವನ್ನು ಈ ವಿಷಯವನ್ನು ತಿಳಿದುಕೊಳ್ಳುತ್ತಾರೆ. ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರಶ್ನೆ ನನ್ನಿಂದ ನಿಮಗೆ, ನಮ್ಮ ಭಾರತ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ನಮ್ಮ ದೇಶ ಯಾವುದು? ನಮ್ಮ ಭಾರತ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಹಾಕಿ. ಹಾಕಿ ಹಾಕಿ ಅಲ್ಲ, ಎಲ್ಲರಿಗೂ ಯಾವುದು? ಹಾಕಿ. ನಮ್ಮ ಭಾರತ ದೇಶದ ರಾಷ್ಟ್ರೀಯ ಕ್ರೀಡೆ ಓಕೆನಾ? ಸೌಂಡ್ ಬಹಳ ಬರ್ತಾ ಇದೆ. ನೆಕ್ಸ್ಟ್ ನಾವು ಒಂದು ಕ್ರೀಡಾ ದಿನವನ್ನು ಆಚರಣೆ ಮಾಡ್ತೀವಿ. ಗೊತ್ತಿದೆಯಾ? ರಾಷ್ಟ್ರೀಯ ಕ್ರೀಡಾ ಯಾವ ದಿನಾಂಕದಲ್ಲಿ ಮಾಡ್ತೀವಿ? ಜೂನ್ 27. ಹೌದಾ? ಜೂನ್ 27 ನಾವು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ಆಯ್ತಾ? ಈ ರಾಷ್ಟ್ರೀಯ ಹಾಕಿ ದಿನಾಚರಣೆಯನ್ನ ನಾವು ಒಬ್ಬ ಆಟಗಾರ ಇದ್ದಾರೆ, ಆ ಆಟಗಾರನ ಜನ್ಮದಿನವನ್ನ ನಾವು ನಮ್ಮ ರಾಷ್ಟ್ರೀಯ ದಿನಾಚರಣೆಯನ್ನಾಗಿ ರಾಷ್ಟ್ರೀಯ ಕ್ರೀಡಾ ದಿನಕ್ಕೆ ಆಚರಣೆ ಮಾಡ್ತೀವಿ. ಅದು ಯಾವ ಆಟಗಾರ ಅಂತಂದ್ರೆ ಹಾಗಾದ್ರೆ ಅವ್ರು ಯಾರು? ಯಾರು? ಧ್ಯಾನ್ ಚಂದ್ ಅವರ ಹುಟ್ಟುಹಬ್ಬವನ್ನ ನಾವು ರಾಷ್ಟ್ರೀಯ ದಿನಾಚರಣೆ ಅಂತೇಳಿ ಕರಿತೀವಿ. ಹಾಗಾದ್ರೆ ಇವೆಲ್ಲ ತಿಳ್ಕೊಳ್ಳೋದ್ರ ಬಗ್ಗೆ ಮೊದಲಿಗೆ ಈ ಹಾಕಿ ಅಲ್ವಾ? ಹಾಕಿ ಆಟ ನೋಡಿದ್ರಲ್ವಾ? ಹೇಗಿರುತ್ತೆ ಹಾಕಿ? ನೋಡಿದ್ರೆ ಟಿವಿಯಲ್ಲಿ ನೋಡಿದ್ರಲ್ವಾ? ನೋಡಿದ್ರಲ್ವಾ? ಈ ತರ ಇದೆ. ಬರುತ್ತಾ? ಲಾಗಿಸ್ಟಿಕ್ ಈ ತರ ಇದೆ. ನಿಮಗೆ ಏನ್ ನೋಡಿದ್ರೆ ಏನ್ ಅನ್ಸುತ್ತೆ? ಇದು ನೋಡಿದ್ರೆ ಏನ್ ಅನ್ಸುತ್ತೆ? ಈ ಸ್ಟೈಲ್ ನೋಡಿದ್ರೆ ನೀವು ತಂಗಿ ಅಂತ ಕರ್ತಿರೋರ ಹುಡುಗೋಲು. ಹುಡುಗೋಲು ಅಲ್ವಾ? ತಂದೆ ಅಂತ ನೀವು ಕರಿತೀರ. ಈ ಹಾಕಿ ಸುಮಾರು 1928ರಿಂದ 1956ರವರೆಗೆ ಸತತವಾಗಿ ಒಲಿಂಪಿಕ್ನಲ್ಲಿ 3 ಬಂಗಾರದ ಪದಕವನ್ನು ಗೆದ್ದಂತಹ ನಮ್ಮ ಹಾಕಿ ತಂಡ 1928ರಿಂದ 1956 ಸತತವಾಗಿ 3 ಒಲಿಂಪಿಕ್ ಕ್ರೀಡೆಯಲ್ಲಿ ಬಂಗಾರದ ಪದಕವನ್ನು ಗೆಲ್ಲುತ್ತೆ. ಈ ಉದ್ದೇಶದಿಂದ ನಮ್ಮ ರಾಷ್ಟ್ರೀಯ ಕ್ರೀಡೆಯನ್ನಾಗಿ ನಾವಿದ್ದ ಇದರ ಮಹೋನ್ನತ ಸಾಧನೆಯ ನೆನಪಿಗೋಸ್ಕರ ನಾವು ನಮ್ಮ ರಾಷ್ಟ್ರೀಯ ಕ್ರೀಡೆಯನ್ನಾಗಿ ಈ ಹಾಕಿ ಆಟವನ್ನ ಆಯ್ಕೆ ಮಾಡ್ಕೊಂಡಿದ್ದ. ಅರ್ಥಾತ ಯಾಕೆ ಅಂತ ಗೊತ್ತಾ? ಯಾಕೆ ಹಾಕಿನೇ ಬಳಸ್ಕೊಂಡ್ವಿ? ಹಾಗಾದ್ರೆ ಇದರ ಮೂಲ ಇತಿಹಾಸ ನೋಡಿದ್ರೆ ಈ ಹಾಕಿ ಆಟ ನಮ್ಮ ದೇಶದಲ್ಲ, ನಮ್ಮ ದೇಶದಲ್ಲಿ ಹುಟ್ಟಿದ್ದಲ್ಲ ಇದು. ಹಾಗಾದ್ರೆ ಎಲ್ಲಿ ಹುಟ್ಟಿತ್ತು? ಇಂಗ್ಲೆಂಡ್
ಇದರ ಇತಿಹಾಸ ನೋಡ್ತಾ ಹೋಗೋಣ, ನಿಮ್ಗೆ ಗೊತ್ತಾಗುತ್ತೆ ಇದು ಎಲ್ಲೆಲ್ಲಿ ಯಾವ್ಯಾವ ಥರ ಇತ್ತು ಅಂತೇಳಿ. ಆದರೆ ನಮ್ಮ ದೇಶದಲ್ಲಿ ಹೊರದೇಶದ ಒಂದು ಆಕೆ ಆಟವನ್ನ ನಮ್ಮ ದೇಶದ ರಾಷ್ಟ್ರ ಕ್ರೀಡೆಯನ್ನಾಗಿ ನಾವು ಮಾಡಿಸಿದ್ವಲ್ಲ, ಹಾಗಾಗಿ ಯಾಕೆ ಅನ್ನೋದನ್ನ ನೋಡೋದಾದ್ರೆ 1928ರಿಂದ 56ರವರೆಗೆ ಸತತವಾಗಿ 3 ಬಾರಿ ಒಲಿಂಪಿಕ್ನಲ್ಲಿ ಬಂಗಾರದ ಪದಕವನ್ನು ಗೆಲ್ತಾರ. ಆ ಒಂದು ಸಾಧನೆ ನೆನಪಿಗೋಸ್ಕರ ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆಯನ್ನಾಗಿ ಈ ಆಟವನ್ನು ಬೆಳೆಸ್ಕೊಂಡ್ವಿ. ಅರ್ಥಾತ್ ಯಾಕೆಂತ ಗೊತ್ತಾತ? ಹಾಗಾದ್ರೆ ಈ ಹಾಕಿ ಆಟ ನಮ್ಮ ಹುಡುಗಿದೆ ಅಂದರೆ ನಮ್ಮ ವಿದ್ಯಾಭ್ಯಾಸಕ್ಕಿದೆ. ಹಾಗಾದ್ರೆ ಈ ಹಾಕಿ ಆಟದ ಇತಿಹಾಸವನ್ನು ಸ್ವಲ್ಪ ತಿಳ್ಕೊಬೇಕಲ್ವ ನಾವು. ಯಾಕೆ ಏನು ಅಂತ ಗೊತ್ತಾಗಬೇಕಲ್ವಾ. ಈಜಿಪ್ಟ್ ನದಿಯಲ್ಲಿ ನಿಮಗೆ ನಾಗರಿಕತೆಗಳು ಬರ್ತಾವಲ್ಲ, ಯಾವ್ಯಾವ ಬರ್ತವೆ? ಈಜಿಪ್ಟ್ ನಾಗರಿಕತೆ, ಅಮೆರಿಕನ್, ಚೀನಾ ನಾಗರಿಕತೆ, ಈಜಿಪ್ಟ್ ಅಲ್ವಾ? ಈಜಿಪ್ಟು, ಅಮೆರಿಕ, ಯುರೋಪು, ಚೀನಾ, ಹೀಗೆ ಸಿಂಧು ನಾಗರಿಕತೆಗಳು, ಹರಪ್ಪ ಮತ್ತು ಮೊಹೆಂಜೊದಾರೋ ನಾಗರಿಕತೆ ಅಲ್ವಾ? ಇವೆಲ್ಲ ನಾಗರಿಕತೆಗಳು ನಾವು ನೋಡ್ತಾ ಹೋಗ್ತೀವಿ. ನಿಮ್ಮ ಇತಿಹಾಸದಲ್ಲಿ ನೀವು ನೋಡ್ತೀರ. ಅದರಲ್ಲಿ ಈಜಿಪ್ಟಿನ ಒಂದು ಕಂಡುಬರುವಂತಹ ನೈಲ್ ನದಿ ಅಂತೇಳಿ, ನೈಲ್ ಕಣಿವೆ ಅಂತೇಳಿ, ಆ ಕಣಿವೆಯಲ್ಲಿ ಬೆನಿ ಹಸನ್ ಗೋರಿಗಳು ಅಂತ ಬರ್ತವೆ. ಅಂದರೆ ಈಜಿಪ್ಟಲ್ಲಿ ನಿಮ್ಗೆ ಗೋರಿಗಳು ಬರ್ತಾವಲ್ವಾ, ಗೋರಿಗಳು ಕಾಣ್ತಾವಲ್ವಾ ಈಜಿಪ್ಟಲ್ಲಿ. ಗೋರಿಗಳು ಅಂತಂದ್ರೆ ಸತ್ತ ವ್ಯಕ್ತಿಗಳನ್ನ ನೋಡುವಂತ ಜಾಗ, ಮಮ್ಮಿಗಳು ಅಂತ ಎಲ್ಲ ಕರಿತಾರಲ್ವಾ, ಗೋರಿಗಳು ಅಂತ ಕರಿತಿರ್ತಾರೆ. ಸುಮಾರು 4000 ವರ್ಷಗಳ ಹಿಂದೆ, ಎಷ್ಟು? ಕಣಿವೆಯಲ್ಲಿ ಹಸನ್ ಗೋರಿಗಳ ಮೇಲೆ ಸುಮಾರು 4 ವರ್ಷಗಳ ಹಿಂದೆ ಚಿತ್ರಗಳನ್ನ ನೋಡ್ತೀವಿ. ಆ ಚಿತ್ರಗಳಲ್ಲಿ ಈ ಆಟವನ್ನ ಆಡ್ತಿರುವಂತಹ ದೃಶ್ಯವನ್ನ ನಾವು ನೋಡ್ಬೋದು. ಸುಮಾರು 4 ವರ್ಷಗಳ ಹಿಂದೆ ಹಸನ್ ಗೋರಿಗಳ ಮೇಲೆ ಕೆಲವು ಚಿತ್ರಗಳನ್ನು ನೋಡ್ತೀವಿ. ಆ ಚಿತ್ರದಲ್ಲಿ ಈ ಹಾಕಿಯನ್ನ ಆಟ ಆಡುವಂತಹ ಚಿತ್ರಗಳು ಕಂಡು ಬರ್ತವೆ. ಇದು ಮೊದಲನೇ ಇತಿಹಾಸ ಈಜಿಪ್ಟ್ ಕಣಿವೆ. ಅರ್ಥಾತ್ ಈಜಿಪ್ಟ್ ಕಣಿವೆಯಲ್ಲಿ ಹಸನ್ ಗೋರಿ ಆ ಚಿತ್ರದಲ್ಲಿ ಸುಮಾರು 4,000 ವರ್ಷಗಳ ಹಿಂದೆ ಚಿತ್ರಗಳು ಇದ್ದಾವೆ. ಆ ಚಿತ್ರಗಳಲ್ಲಿ ಈ ಆಕೆ ಆಟವನ್ನು ಆಡ್ತಾ ಇದ್ರು ಅನ್ನೋ ಚಿತ್ರಗಳು ಮಾಹಿತಿ ಸಿಗುತ್ತೆ. ಒಂದು. ಎರಡನೇ ಇತಿಹಾಸ ನೋಡೋದಾದ್ರೆ ಕ್ರಿಸ್ತ ಪೂರ್ವ, ಅಂದ್ರೆ ಕ್ರಿಸ್ತ ಹುಟ್ಟೋಕ್ಕಿಂತ ಮುಂಚೆ ಅಂತ ಕರಿತೀರಲ್ವ ನೀವು, ಕ್ರಿಸ್ತ ಪೂರ್ವ 478ರಲ್ಲಿ ಥೆಮಿಸ್ಟೋಕಲ್ ಕಟ್ಟಡದ ಮೇಲೆ, ಅದು ಸೇಮ್ ಅಂದ್ರೆ ಕ್ರಿಸ್ತ ಹುಟ್ಟೋಕ್ ಮುಂಚೆ. ಅಂದ್ರೆ ಉದಾಹರಣೆ ಎಕ್ಸಾಂಪಲ್ 2024 ಅಂದ್ರೆ ಪ್ಲಸ್ 10ಗೆ 478, ಹೆಚ್ಚು ಕಡಿಮೆ 2500 ವರ್ಷಗಳ ಅಂದಾಜು. ಅದಕ್ಕೂ ಜಾಸ್ತಿ ಇರ್ಬೋದು ಅಂದಾಜು. ಎಷ್ಟು? ಕ್ರಿಸ್ತ ಪೂರ್ವ, ಕ್ರಿಸ್ತ ಹುಟ್ಟುವಾಗ ಮುಂಚೆ ಕ್ರಿಸ್ತ ಪೂರ್ವ ಅಂತ ಕರಿತೀವಿ. ಕ್ರಿಸ್ತ ಹುಟ್ಟಿದ ನಂತರ ಕ್ರಿಸ್ತ ಶಕ ಅಂತ ಬಳಸ್ಕೊಂಡಿಲ್ವಾ ನಾವು. ಅದೇ ರೀತಿ ಕ್ರಿಸ್ತ ಪೂರ್ವ 478ರಲ್ಲಿ ಈ ಥಿಯೋಟೋಪಿಕಲ್ ಕಟ್ಟಡ ಅಂತ ಬರ್ತವೆ. ಆ ಕಟ್ಟಡದ ವಿಗ್ರಹದ ಮೇಲೆ 6 ಜನ ಪುರುಷರು ಈ ಕೊಕ್ಕೆ ಅಂತಿರುವ ವಸ್ತುವನ್ನು ಬಳಸಿ ಆಡುತ್ತಿರುವಂತಹ ದೃಶ್ಯ. ಏನೋ ಒಂದು ಥಿಯೋಸೋಫಿಕಲ್ ಅಂತ ಒಂದು ವಿಗ್ರಹ ಬರುತ್ತೆ. ಆ ವಿಗ್ರಹದಲ್ಲಿ 6 ಜನ ಆಟಗಾರರು ಪುರುಷರು ಈ ತರ ಒಂದು ವಸ್ತುವನ್ನು ಇಟ್ಕೊಂಡು ಆಡ್ತಾ ಇದ್ದಾರೆ ಅನ್ನೋ ಚಿತ್ರ ಕಂಡುಬರುತ್ತೆ. ಇದು ಎರಡನೇ ಇತಿಹಾಸ. ಇನ್ನು ಮೂರನೇ ಇತಿಹಾಸಕ್ಕೆ ಹೋದ್ರೆ ಅಥೆನ್ಸ್ನ ರಾಷ್ಟ್ರೀಯ ಪುರಾತತ್ವ ಇಲಾಖೆ, ಅಂದ್ರೆ ಏನು ಹಿಂದಿನ ಕಾಲದಲ್ಲಿ ಸಿಕ್ಕುವಂತಹ ಪುರಾತತ್ವ ಆಧಾರಗಳು ನಿಮ್ಗೆ ಏನು ಸಿಗ್ತಾವಲ್ಲ,
ಚಿತ್ರಗಳಾಗಿರ್ಬೋದು, ಸ್ತಂಭಗಳಾಗಿರ್ಬೋದು, ವಿಗ್ರಹಗಳಾಗಿರ್ಬೋದು, ಇವನ್ನೆಲ್ಲವೂ ತಗೊಂಡೋಗ್ಬಿಟ್ಟು ಸಂಗ್ರಹದಲ್ಲಿ ಇರ್ತಾರೆ. ವಸ್ತು ಸಂಗ್ರಹದಲ್ಲಿ ತುಂಬ ಹಳೆಯ ಒಂದು ಇಲಾಖೆ ಅದು. ಆ ಇಲಾಖೆ ಒಳಗೆ ತುಂಬ ಹಳೆಯಾದ ಸಿಕ್ಕಂತಹ ಈ ನಾಣ್ಯಗಳಾಗಿರ್ಬೋದು, ಎನಿವನ್ ವಸ್ತುಗಳು ತಗೊಂಡೋಗಿ ಅಲ್ಲಿ ಇಡ್ತಾರೆ. ಅಂತಹ ಪುರಾತತ್ವ ಇಲಾಖೆಯಲ್ಲಿ ಅಥೆನ್ಸ್ನಲ್ಲಿ ಆ ಕೆತ್ತನೆಗಳು ಸಿಗ್ತವೆ. ಅಲ್ಲಿ ಆ ಕೆತ್ತನೆಗಳಲ್ಲಿ ಕೆರಿಟಿಜನ್ ಅಂತ ಅಲ್ಲಿ ಆಟವನ್ನು ಆಡ್ತಾ ಇದ್ರು ಅನ್ನೋ ಒಂದು ಪದ ಸಿಕ್ಬರುತ್ತೆ. ಕೆರಿಟಿಜನ್ ಅಂತ ಅಥೆನ್ಸ್ ಅಲ್ಲಿ. ಕೆರಿಟಿಜನ್ ಅಂತೇಳಿ ಆಟವನ್ನು ಆಡ್ತಾ ಇದ್ರು. ಆ ಆಟ ಈ ಹಾಕಿ ಆಟಕ್ಕೆ ಹೋಲಿಕೆ ಆದಂತಹ ಆಟವಾಗಿತ್ತು. ಇದು ಮೂರನೇ ಇತಿಹಾಸ. ಈ ವಸ್ತು ಒಂದು ನಂತರ 17 ಮತ್ತು 18ನೇ ಶತಮಾನದಲ್ಲಿ 17 ಮತ್ತೆ 18ನೇ ಶತಮಾನದಲ್ಲಿ 17 ಮತ್ತು 18ನೇ ಶತಮಾನದಲ್ಲಿ ಇಂಗ್ಲೆಂಡಿನ ಯುವಕರು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಈ ಸುಮಾರು 60ರಿಂದ 70 ಜನ ಆಟಗಾರರಿರುವಂತೆ ಬಾಲನ್ನು ಯೂಸ್ ಮಾಡಿಬಿಟ್ಟು ಈ ತರದ ಆಟವನ್ನು ವಸ್ತುವನ್ನು ಬಳಸಿಬಿಟ್ಟು ಆಡ್ಕೊಂಡು ಹೋಗ್ತಾ ಇದ್ರು. ಇಲ್ಲಿಗೆ ಈ ಊರಿಂದ ಇನ್ನೊಂದೂರಿಗೆ ಅಲ್ಲಿನ ಯುವಕರು ಉದಾಹರಣೆ ನಿಮ್ಮ ಊರಿಂದ ಪಕ್ಕದೂರವರು ನಿಮ್ಮೂರಿಗೆ ಹೀಗೆ ಸುಮಾರು ಒಂದು 60ರಿಂದ 70 ಜನರನ್ನು ಒಳಗೊಂಡಂತಹ ಯುವಕರ ತಂಡ ಈ ಆಟವನ್ನು ಆಡ್ಕೊಂಡು ಬಾಲನ್ನು ಇಲ್ಲಿಂದ ಅಲ್ಲಿ ಕಳಿಸೋದು, ಅಲ್ಲಿಂದ ಇಲ್ಲಿ ಕಳಿಸೋದಂತ ಆಟವನ್ನ ಆಡ್ತಾ ಇದ್ರು ಅನ್ನೋದು ಇತಿಹಾಸ. ಎಷ್ಟದು ಇಂಗ್ಲೆಂಡ್ನಲ್ಲಿ ಒಂದು ತಂಡ, ಇಂಗ್ಲೆಂಡ್ ದೇಶದಲ್ಲಿ ಕಂಡು ಬರುವಂತಹ 60ರಿಂದ 70 ಜನವಿರುವಂತಹ ಯುವಕರ ತಂಡ ಒಂದು ಊರಿನಿಂದ ಇನ್ನೊಂದು ಊರಿಗೆ ಆ ಬಾಲನ್ನ ತಳ್ಕೊಂಡು ಹೋಗ್ತಾ ಇದ್ರು. ಆ ಬಾಲನ್ನು ತಳ್ಳೋದಕ್ಕೆ ಇಂತಹ ವಸ್ತುವನ್ನ ಬಳಸ್ತಾ ಇದ್ರು. ಇದು 4ನೇ ಇತಿಹಾಸ. ಹೀಗೆ ಸುಮಾರು ಈ 60ರಿಂದ 100ರಷ್ಟು ಆಟಗಾರರು ಈ ಸಂಖ್ಯೆ ಇರ್ತಿದ್ದಾರೆ. ಅಂದರೆ 60ರಿಂದ 100 ಜನ ಇರುವಂತಹ ಆಟಗಾರರ ಸಂಖ್ಯೆಯನ್ನ ಬಳಸ್ಕೊಂಡು ಹುಡುಗರು ಆಡ್ತಾ ಇದ್ರು ಅಂತ. ಹೀಗೆ ಇಷ್ಟೆಲ್ಲ ನೋಡಿದ ಮೇಲೆ ಇಂಗ್ಲೆಂಡ್ ಈಟನ್ ಕಾಲೇಜಿನಲ್ಲಿ ಆಧುನಿಕ ಹಾಕಿಯನ್ನು ಹೋಲುವಂತಹ 200 ಮೀಟರ್ ಉದ್ದವಿರುವ ಮೈದಾನದಲ್ಲಿ ಆಟವನ್ನು ಆಡ್ತಾ ಇದ್ರು. ಅಂದ್ರೆ ಇಷ್ಟೆಲ್ಲ ನೋಡಿದ್ವಿ ನಾವು ಇತಿಹಾಸನ. ಒಂದು ಈಜಿಪ್ಟ್ ಕಣಿವೆ ಮೇಲೆ ಕೆತ್ತನೆ ಮೇಲೆ ಕಂಡು ಬರುವಂಥದ್ದು, ಕ್ರಿಸ್ತಪೂರ್ವ 472ರಲ್ಲಿ ಕಂಡು ಬರುವಂಥದ್ದು, ಅಥೆನ್ಸ್ನಲ್ಲಿ ಆಡ್ತಾ ಇದ್ರು. ಅದು ಕೆರಿಟಿಜನ್ ಅಂತೇಳಿ ಆಟ. ಆ ಆಟ ಈ ಆಕೆಯನ್ನು ಹೋಲುವಂಥದ್ದು. ಇಂಗ್ಲೆಂಡ್ನಲ್ಲಿ ಯುವಕರು 60ರಿಂದ ಸುಮಾರು 100 ಜನ ಆಟಗಾರರು ಒಂದು ಹಳ್ಳಿಯಿಂದ ಇನ್ನೊಂದಲ್ಲಿ ಬಾಲನ್ನು ತಳ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಇದು ಸಹ ಇತ್ತು. ಜೊತೆಗೆ ಇಂಗ್ಲೆಂಡ್ನಲ್ಲಿ ಈಟನ್ ಅಂತೇಳಿ ಒಂದು ಕಾಲೇಜ್ ಇದೆ. ಆ ಈಟನ್ ಕಾಲೇಜಿನಲ್ಲಿ 200 ಮೀಟರ್ ಟ್ರ್ಯಾಕ್, ಅಂದರೆ 200 ಮೀಟರ್ ಅಂಕಣದಲ್ಲಿ, ಆಯತಾಕಾರದಲ್ಲಿರುವ ಅಂಕಣದಲ್ಲಿ ಈ ಆಟವನ್ನ ಆಡ್ತಾ ಇದ್ರು ಅಂತ ಒಂದು ಇತಿಹಾಸ ಸಿಗುತ್ತೆ. ಅರ್ಥಾತ್ ಇಂಗ್ಲೆಂಡ್ನಲ್ಲಿ ಈಟನ್ ನಮ್ಮ ಕಾಲೇಜಿನಲ್ಲಿ ಸುಮಾರು 200 ಮೀಟರ್ ಅಂಕಣದಲ್ಲಿ ಈ ಆಟವನ್ನ ಆಡ್ತಾ ಇದ್ರು. ಹಾಗಾದ್ರೆ ನಿಮಗೆ ಗೊತ್ತಾಗ್ತೀಗ ಇದು ಇತಿಹಾಸ ನೋಡಿದ್ರೆ ಇದು ನಮ್ಮ ದೇಶದ ಆಟವೇ ಅಲ್ಲ. ಸ್ವಲ್ಪ ಈಜಿಪ್ಟ್ ಕಡಿಮೆ ಕಂಡು ಬರುತ್ತೆ. ಕ್ರಿಸ್ತಪೂರ್ವ ಅಲ್ಲೆಲ್ಲೋ ಕಂಡು ಬರುತ್ತೆ. ಅಥೆನ್ಸ್ನಲ್ಲಿ, ಇಂಗ್ಲೆಂಡ್ ಅಲ್ವಾ? ಹಾಗಾದ್ರೆ ಇದು ನಮ್ಮ ದೇಶದಲ್ಲ. ಹಾಗಾದ್ರೆ ನಾನು ಹೇಳಿದೆ ಇದು ಯಾವುದೂ ನಮ್ಮ ದೇಶದಲ್ಲಿ ಹುಟ್ಟಿದ್ದಲ್ಲ. ಆದರೂ ಸಹ ನಾವು ಈ ಕ್ರೀಡೆನ ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆಯನ್ನಾಗಿ ಪಡಿಸ್ಕೊಂಡಿದ್ದೀವಿ. ಯಾಕೆ ಅಂತ ಗೊತ್ತಾ? 1928ರಿಂದ 1956 ನಡೆದಂಥ 3 ಅತ್ಯುನ್ನತ ಕ್ರೀಡಾ ಹಬ್ಬ ಅಂತಂದ್ರೆ ಒಲಿಂಪಿಕ್ಸ್ ಕ್ರೀಡೆ. ಅಂತ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಚಿನ್ನದ ಪದಕವನ್ನ ಗೆಲ್ಲುತ್ತೆ ನಮ್ಮ ಭಾರತ. ಹಾಗಾಗಿ
ಈ ಕ್ರೀಡೆಯನ್ನು ನಾವು ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆಯನ್ನಾಗಿ ಬಳಸಿದ್ದೀವಿ. ಹಾಗಾದರೆ ಈ ಹಾಕಿ ಅನ್ನೋ ಒಂದು ಕೆರಟಿಜನ್ ಅಂತೇಳಿ ಏನು ಹೇಳಿದ್ವಲ್ಲ, ಅಲ್ಲಿ ಹೂಕೆಟ್ ಅಂತೇಳಿ ಇದರ ಅರ್ಥ. ಇದು ಫ್ರೆಂಚ್ ಭಾಷೆಯಿಂದ ಬಂದಿರುವಂಥದ್ದು. ಫ್ರೆಂಚ್ ಭಾಷೆ ಹೂಕೆಟ್ ಎಂಬ ಪದದಿಂದ ಹಾಕಿ ಅನ್ನೋ ಪದ ಆಗಿ ಕನ್ವರ್ಟ್ ಆಗಿದೆ. ಫ್ರೆಂಚ್ ಭಾಷೆಯಲ್ಲಿ ಹೂಕೆಟ್ ಅಂತ ಕರಿತೀವಿ. ಫ್ರೆಂಚ್ ಭಾಷೆಯಲ್ಲಿ ಏನಂತ ಕರಿತೀವಿ? ಹೂಕೆಟ್ ಅಂತ ಹೇಳಿ ಕರಿತೀವಿ. ನಾವೆಲ್ಲ ಹಾಕಿ ಅಂತ ಕರಿತೀವಿ. ಓಕೆನಾ? ಇಷ್ಟು ಇತಿಹಾಸವುಳ್ಳಂತಹ ಈ ಕ್ರೀಡೆಯನ್ನ ನಮ್ಮ ದೇಶದ ಆಟಗಾರರಾಗಿ ನಾವು ಬಳಸ್ತೀವಿ. ಹೀಗೆ ಈ ಆಟ ತುಂಬಾ ಇವತ್ತು ಆಧುನಿಕವಾಗಿ ಅನೇಕ ತಂತ್ರಗಳನ್ನು ಉಪಯೋಗಿಸಿಕೊಂಡು ಆಡ್ತಿರುವಂಥದ್ದು. ಇದು ಸಹ 15 ಜನ ಆಟಗಾರರಿರ್ತಾರೆ, 5 ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರೆ, 16 ಜನ ಅಂದರೆ ಅಂಕಣ ಇರುತ್ತೆ. ಒಂದು ಆಯತಾಕಾರದ ಅಂಕಣ ಇರ್ಬಿಟ್ಟು ಸಮತಟ್ಟಾದ ಅಂಕಣದಲ್ಲಿ ಈ ಆಟವನ್ನು ಆಡ್ತೀವಿ. ಹಾಕಿ ನೀವು ನೋಡಿದ್ರೆ ಸ್ಟಿಕ್ಕು ಈ ಥರ ಇರುತ್ತೆ. ಹಾಕಿ ಸ್ಟಿಕ್ಕು ಎಲ್ಲ ಮೇಲೆ ಇರ್ಬೇಕು ಬರ್ತಾ ಅರ್ಥ. ಈ ಆಕೆಯನ್ನ ನಮ್ಮ ದೇಶದಲ್ಲಿ ಬಳಸ್ಕೊಂಡ್ವಿ. ಹಾಗಾದ್ರೆ ಈ 1886ರಲ್ಲಿ ಬ್ರಿಟಿಷ್ ಹಾಕಿ ಸಂಘವನ್ನ ಇಂಗ್ಲೆಂಡ್ನಲ್ಲಿ ಸ್ಥಾಪನೆ ಮಾಡ್ತಾರೆ ಅವರು. ಈ ಬ್ರಿಟಿಷರು ಮತ್ತೆ ಐರಿಷ್ ಮತ್ತೆ ವೇಲ್ಸ್ನವರು ಈ ಆಟವನ್ನು ಆಡ್ತಾ ಇದ್ರು. ಮತ್ತು ಇದರ ಆಟದ ನಿಯಮಗಳನ್ನ ಜಾರಿಯನ್ನು ಅವರೇ ತರ್ತಾರೆ. ಹಾಗಾದ್ರೆ ನಮ್ಮ ಭಾರತಕ್ಕೆ ಇಂಗೋರು ಬಂತು ಅನ್ನೋಕೆ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ದೇಶವನ್ನು ಆಳಿದಂಥವ್ರು ಯಾರ್ಯಾರು? ಬ್ರಿಟಿಷರು, ಡಚ್ರು, ಫ್ರೆಂಚ್ರು, ಪೋರ್ಚುಗೀಸ್ನವರು. ನಮ್ಮ ಬ್ರಿಟಿಷರಕ್ಕೆ ಇವರು ನಮ್ಮ ದೇಶದ ಆಳ್ವಿಕೆ ಮಾಡಿದಾಗ ಅವರೇ ಇರ್ತಾರೆ. ಅವರಲ್ಲಿದ್ದಂತಹ ಸೈನಿಕರು ಈ ಆಟವನ್ನು ಆಡ್ತಾ ಇದ್ರು. ಇದರನ್ನ ಗಮನಿಸಿದಂತಹ ನಮ್ಮ ದೇಶದ, ಅದರಲ್ಲೂ ಆ ಸೈನ್ಯದಲ್ಲಿದ್ದಂತಹ ನಮ್ಮ ದೇಶದ ಸೈನಿಕರು ಈ ಆಟವನ್ನು ಗಮನಿಸ್ತಾರೆ, ಆಡ್ತಾರೆ. ಆಟ ಆಡ್ತಾ 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 ಇದು ನಮ್ಮ ದೇಶದಲ್ಲಿ ಉಳಿತದೆ. ಉಳಿದು ಇವರೇ ನಮ್ಮ ದೇಶದ ಸೈನಿಕರೇ ಒಂದು ತಂಡವನ್ನು ಕಟ್ಕೊಂಡು ಈ ಆಟವನ್ನು ಆಡ್ತಾ ಹೋಗ್ತಾರೆ. ಈ ಆಡ್ತಾ 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 ಇದು ಇವತ್ತು ಜನಪ್ರಿಯ ಕ್ರೀಡೆಯಾಗಿ ನಮ್ಮ ದೇಶದಲ್ಲಿ ಕಂಡುಬರುತ್ತೆ. ಅರ್ಥಾತ್ ಎಲ್ಲ ದೇಶದಲ್ಲೂ ಇದೆ, ಆದರೂ ನಮ್ಮ ದೇಶದಲ್ಲಿ ಹುಟ್ಟಿದ್ದೆಲ್ಲೋ, ಆದರೆ ಇದು ನೆಲೆ ಕಂಡಿದ್ದು ನಮ್ಮ ದೇಶದಲ್ಲಿ ಅನ್ನೋಕ್ಕೆ ಕೇಳೋದಕ್ಕೆ ಹೆಮ್ಮೆಯಿಂದ ಹೇಳ್ಬೋದು. ಹೌದಾ? ಹೊರದೇಶದ ಆಟವನ್ನ ನಮ್ಮ ದೇಶದಲ್ಲಿ ಜನಪ್ರಿಯಗೊಳಿಸಿ ಇದು ಹಬ್ಬ, ಆಟಗಳಲ್ಲಿ ಹಬ್ಬ ಯಾವುದು? ಒಲಿಂಪಿಕ್ಸ್ ಕ್ರೀಡೆ ಅಂತ ಅತ್ಯುನ್ನತ ಶ್ರೇಣಿಯನ್ನು ಹೊಂದಿರುವಂತಹ ಒಲಿಂಪಿಕ್ ಕ್ರೀಡೆಯಲ್ಲಿ ಸತತವಾಗಿ 3 ಬಾರಿ ಒಲಿಂಪಿಕ್ ಬಂಗಾರದ ಪದಕವನ್ನು ಗೆದ್ದಿರುವಂಥದ್ದು ನಾವು ನೋಡ್ಬೋದು. ಆಗ್ಬೋದಾ? ಇಷ್ಟ ಆದರೆ ಇನ್ನು ಈ ಭಾರತದಲ್ಲಿ ಹೆಂಗ್ ಬಂತು ಅಂತ ನಾನು ಹೇಳಿದೆ ನಿಮಗೆ. ಬ್ರಿಟಿಷ್ ಸೇನಾಪಡೆ ಇರುತ್ತಲ್ಲ, ಆ ಸೇನಾಪಡೆ ನಮ್ಮ ಮೇಲೆ ನಮ್ಮ ದೇಶಕ್ಕೆ ಬಂದಾಗ ಅಲ್ಲಿ ನಮ್ಮ ದೇಶದವರು ಆ ಸೇನಾಪಡೆಯಲ್ಲಿ ಸೇರ್ಕೊಂಡಿರ್ತಾರೆ. ಹಾಗಾಗಿ ಅದನ್ನ ನಮ್ಮ ಸೈನಿಕರು ಕಲಿತಾರೆ. ನಂತರ ಬ್ರಿಟಿಷರು ಬಿಟ್ಟು ಹೋದ್ಮೇಲೆ ನಮ್ಮ ಸೈನಿಕರು ನಮ್ಮ ಭಾರತದಲ್ಲಿ ಹೆಚ್ಚು ಪ್ರಚಲಿತಗೊಳ್ತಾ ಈ ಆಟ ಪ್ರಸಿದ್ಧಿ ಹೋಯಿತು ಅಂತ ನಾವು ಹೇಳ್ಬೋದು. ಇನ್ನು ಈ ಅಂಕಣಗಳನ್ನು ನಾವು ಪರಿಚಯ ಮಾಡ್ತಾ ನೋಡಕ್ಕೆ ಹೋದರೆ, ಈ ಅಂಕಣವನ್ನು ನಾವು ಪಾಲಿಗ್ರಾಸ್, ಆಸ್ಟ್ರೋಟರ್ಫ್, ಪಾಲಿಗ್ರಾಸ್ ಮತ್ತು ಅಥವಾ ಆಸ್ಟ್ರೋಟರ್ಫ್ ಅಂತ ಹುಲ್ಲು ಬರುತ್ತೆ. ಆ ಹುಲ್ಲನ್ನ ಬಳಸಿ ಬೆಳೆಸ್ತಾರೆ ಈ ಅಂಕಣದಲ್ಲಿ. ಅದು ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂದ್ರೆ, ಈಗ ನಮ್ಮಲ್ಲೆಲ್ಲ ನ್ಯಾಚುರಲ್ ಹುಲ್ಲು ಬೆಳೆದಿದೆ ತಾನೆ, ಆ ಹುಲ್ಲಲ್ಲಿ ಆಡಕ್ ಬರಲ್ಲ. ಅದು ತುಂಬಾ ಮೃದು ಇರುತ್ತೆ. ಆ ಅಂಕಣದಲ್ಲೇ ಆಡ್ತಾರೆ. ಯಾಕಂದ್ರೆ ಅದು ಆಡುವಾಗ ಓಡುವಾಗ ತೊಂದರೆ ಆಗಬಾರ್ದು, ಆಡುವಾಗ ಬಿದ್ರೂ ಸಹ ಕೈ ಕಾಲುಗಳಿಗೆ ಪೆಟ್ಟು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ
ಸ್ಮೂತ್ ಇರುತ್ತೆ, ಚಂದ ಇರುತ್ತೆ, ಅಂತಹ ಹುಲ್ಲನ್ನು ಬೆಳೆಸ್ತಾರೆ. ಅರ್ಥ ಆಯ್ತಾ? ಕಟ್ ಮಾಡಿ ಹಂಗೆ. ಈ ಪಾಲಿಕ್ರಸ್ ಮತ್ತು ಆಸ್ಟ್ರೋಟರ್ಫ್ ಅಂತ ಹುಲ್ಲಿದೆ, ಆ ಹುಲ್ಲನ್ನು ಅಂಕಣದಲ್ಲಿ ಬೆಳೆಸ್ತಾರೆ. ಯಾಕೆ ಅಂತಂದ್ರೆ ನಾನು ಹೇಳಿದೆ ಉದಾಹರಣೆ, ತುಂಬಾ ಓಡ, ಅದು ಸುಮಾರು 45 ನಿಮಿಷ ಆಟ ಇರುತ್ತೆ, 90 ನಿಮಿಷ ಆಟ ಇರುತ್ತೆ. 90 ನಿಮಿಷದಲ್ಲಿ ಸತತ ಓಡುವಂಥ ಕೆಲಸ ಇದೆ. ಈ ಅಂಕಣದಿಂದ ಆ ಅಂಕಣಕ್ಕೆ, ಆ ಅಂಕಣದಲ್ಲಿ ಹೆಚ್ಚು ಕಡಿಮೆ 100 ಮೀಟ್ರು, 91.05 ಮೀಟ್ರ್ ಅಷ್ಟು ಉದ್ದ ಇರುತ್ತೆ, 55 ಮೀಟ್ರ್ ಅಷ್ಟು ಅಗಲ ಇರುತ್ತೆ. ಹಾಗಾಗಿ ಸತತವಾಗಿ ಓಡ್ತಾ ಇರಬೇಕು ಮಕ್ಕಳಿದ್ದಾರೆ ಈ ಆಟದಲ್ಲಿ, ದಣು ಆಗಂಗಿಲ್ಲ. ಯಾಕಂದರೆ ಬಾಲ್ ಬರುತ್ತೆ, ಬಾಲಿನ ಜೊತೆ ಓಡಾಡಬೇಕು, ಬೆಂಡಾಗಿ ಓಡಬೇಕು, ಪೂರ್ತಿ ಬಗ್ಗು ಓಡಾಡಬೇಕು. ಹೀಗಾಗಿ ಕೌಶಲ್ಯಗಳು ಒಳಗೊಂಡಂಥ ಆಟ ಇದು. ಈ ಆಟದಲ್ಲಿ ನೋಡೋದ್ರಿಂದ ಬೀಳಬಹುದು, ಏನಾರು ಆಗ್ಬೋದು. ಹಾಗಾಗಿ ಬಿದ್ರೂ ಏಟ್ ಹಾಕ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಹುಲ್ಲನ್ನು ಬೆಳೆಸ್ತಾರೆ. ಆ ಹುಲ್ಲು ಎಷ್ಟು ಸೂಕ್ಷ್ಮತೆ ಇದೆ ಅಂದರೆ, ನಮ್ಮ ಹುಲ್ಲಲ್ಲಿ, ನಾವು ನಮ್ಮಲ್ಲಿ ಕಂಡುಕೊಳ್ಳುವಂಥ ಹುಲ್ಲಲ್ಲಿ ನೀವು ಬಾಲ್ ತಗೊಂಡು ಬಿಟ್ಟರೆ ಮುಂದಕ್ಕೆ ಹೋಗಲ್ಲ ಅಲ್ವಾ, ಉಳ್ಳು ಬಿಟ್ಟರೆ ಬೇಗ ಉಳ್ಳಲ್ಲ. ಆದರೆ ಆ ಹುಲ್ಲು ಇದೆಯಲ್ಲ, ಬಾಲನ್ನು ನೀವು ತಗೊಂಡು ಬಿಟ್ಟರೆ ಅದ್ರ ಪಾಡಿಗೆ ಅದು ಸಲೀಸಾಗಿ ಹೋಗ್ತದೆ. ಅಂದರೆ ಅಡಚಣೆಯನ್ನು ಉಂಟು ಮಾಡಲ್ಲ. ಅರ್ಥಾತ್ ಯಾವ ಗಂಟಾಗಲಿ ಇನ್ನೊಂದಾಗಲಿ ಇರಲ್ಲ, ಇಷ್ಟಿಷ್ಟು ಹುಲ್ಲು ಬೆಳೆದಿರ್ತದೆ ಚಿಕ್ಕದಾಗಿ. ಆ ಹುಲ್ಲು ಒಂದು ವೇಳೆ ಬಾಲ್ ಬಂತು ಅಂತಂದರೆ ಆಟೋಮೆಟಿಕ್ಕು ಆ ಹುಲ್ಲು ಹಂಗೆ ಮಲಗುತ್ತೆ, ಪತ್ತಾಗೈತದೆ. ಅರ್ಥಾತ್ ಇಷ್ಟೇ, ತುಂಬ ದೊಡ್ಡದಿರಲ್ಲ, ಅದು ಒಂದು ಇಷ್ಟಿರುತ್ತೆ, ಸ್ಮೂತ್ ಇರುತ್ತೆ, ಬಿದ್ದರೂ ಏನಾಗಲ್ಲ, ಏಟ್ ಬಿದ್ದರೂ ಗಟ್ಟಿ ಇರುತ್ತೆ, ಚೆನ್ನಾಗಿರುತ್ತೆ. ಹಾಂ, ಆಮೇಲೆ ಅಂತಹ ಹುಲ್ಲು ಪ್ರದೇಶದಲ್ಲಿ ಈ ಮೈದಾನವನ್ನು ಸೃಷ್ಟಿ ಮಾಡಿಬಿಟ್ಟು ಆ ಹುಲ್ಲನ್ನು ಬೆಳೆಸಿ ಈ ಆಟವನ್ನು ಆಡ್ತಾರೆ. ಪಾಲಿಗ್ರಾಸ್ ಮತ್ತು ಅಥವಾ ಅಷ್ಟು ಎರಡರೂ ಒಂದು ಬೇರೆ ಬೇರೆ ಈ ಹುಲ್ಲು ಜಾತಿ ಇದು, ಆ ಹುಲ್ಲನ್ನು ಅಂಕಣದಲ್ಲಿ ಬೆಳೆಸ್ತಾರೆ. ಅರ್ಥಾತ್ ಇದು ಹಾಕಿ ಆಟದ ವಿಶೇಷ. ಎರಡನೇದು, ಈ ಆಟವನ್ನು ಯಾವ ಅಂಕಣದಲ್ಲಿ ಆಡ್ತಾರೆ ಹಂಗಾದ್ರೆ, ಈ ಅಂಕಣದ ಅಳತೆ ಏನು ಅನ್ನೋದನ್ನು ನೋಡೋದಾದರೆ ನಾವು, ಇದು ನಿಮ್ಗೆ ಗೊತ್ತಿದೆ, ನಾನು ಹೇಳಿದ ಆಯತಾಕಾರದಲ್ಲಿ ಇರುತ್ತಿದ್ದು, ಈ ತರವಾಗಿ ಅಂಕಣ ಇರುತ್ತೆ, ಆಯತಾಕಾರದಲ್ಲಿರುತ್ತೆ. ಇದು ಗೋಲ್ ಪೋಸ್ಟ್ ಅಂತ ಕರಿತೀವಿ ನಾವು, ಇದನ್ನ ಬಿ ಸರ್ಕಲ್ ಅಂತ ಕರಿತೀವಿ. ಈ ಅಂಕಣದಲ್ಲಿ ಆಟವನ್ನು ಸ್ಟಾರ್ಟ್ ಮಾಡ್ತೀವಿ. ಬಾಲ್ನ ಇಡುವ ಮುಖಾಂತರ ಟಾಸಿನ ಹೋಗುತ್ತೆ, ಆ ಬಾಲ್ನ ತೂರುವ ಮುಖಾಂತರ ಬಾಲ್ನ ತೂರ್ತಾರೆ, ತೂರಿದಾದ್ಮೇಲೆ ನೆಲಕ್ಕೆ ಬೀಳುತ್ತೆ, ನೆಲಕ್ಕೆ ಬಿಡಿಸ್ಕೊಂಡು ಯಾರು ಅಪೋಸಿಟ್ ಹಾಕ್ತಾರೋ ಆ ಬಾಲ್ನ ತಗೊಂಡೋಗ್ತಾರೆ. ತಗೊಂಡೋಗಿ ಈ ಗೋಲ್ ಪೋಸ್ಟ್ ಒಳಗೆ ಹಾಕ್ತಾರೆ. ಇಷ್ಟು ಜನ ಆಡ್ತಾ ಇರ್ತಾರೆ, 11 + 5 11 ಜನ ಆಡ್ತಾ ಇರ್ತಾರೆ. ಆಯತಾಕಾರದಲ್ಲಿ ಇರ್ಬೇಕಿದು, ಓಕೆನಾ. ಈ ಅಂಕಣದಲ್ಲಿ ಈ ಪಾಲಿಗ್ರಾಸ್ ಮತ್ತು ಆಸ್ಟ್ರೋಟರ್ಫ್ ಅಂತ ಹುಲ್ಲನ್ನು ಬೆಳೀತಾರೆ, ಗೊತ್ತಾ. ಇನ್ನು ಈ ಅಂಕಣ ಎಷ್ಟಿರುತ್ತಪ್ಪ ಅಂತಂದ್ರೆ, ಉದ್ದ 91.40 ಮೀಟ್ರು ಉದ್ದ ಇರಬೇಕು, ಅಗಲ 55 ಮೀಟ್ರು. ಇದು ಅರ್ಥಾತ್ 91.40 ಮೀಟ್ರ್ ಉದ್ದ ಇರುತ್ತೆ, ಅಗಲ 55 ಮೀಟ್ರ್ ಇರುವಂತೆ ನಾವು ಆಯತಾಕಾರದಲ್ಲಿ ಸಮತಟ್ಟಾದ ನೆಲವನ್ನು ನೋಡಿಬಿಟ್ಟು ಈ ಅಂಕಣವನ್ನು ಹಾಕ್ತೇವೆ. ಹಾಕೊಂಡಾದ್ಮೇಲೆ ಈ ಗುರುತು ಮಾಡಿಬಿಟ್ಟು ಈ ಥರ ಅಂಕಣವನ್ನು ಸೃಷ್ಟಿ ಮಾಡೋದು. ಗೊತ್ತಾಗ್ತಿದೆ ಹೇಳ್ತಿರೋದು ಇಷ್ಟು. ಇನ್ನು ಇದನ್ನು ಡಿ ಕ್ಷೇತ್ರ ಅಂತ ಕರಿತೀವಿ ನಾವು. ಇದನ್ನ ಡಿ ಥರ ಇದೆ ಅಲ್ವಾ, ಇದು ಇದೇ ತಾನೆ, ಇದಕ್ಕೆ ಡಿ ಕ್ಷೇತ್ರ ಅಂತ ಕರಿತೀವಿ ನಾವು. ಈ ಡಿ ಕ್ಷೇತ್ರವನ್ನು 6.40 ಮೀಟರ್ ಅಷ್ಟು ಇಲ್ಲಿಂದ
6.40 ಮೀಟರ್ ಬಿಟ್ಕೊಂಡ್ಬಿಟ್ರೆ ಡಿ ಸರ್ಕಲನ್ನು ನಾವು ಹಾಕುವಂಥದ್ದು ನೋಡ್ತೀವಿ. ಇಷ್ಟು ಅಂಕಣವನ್ನು ರಚನೆ ಮಾಡ್ತೀವಿ. ನಾನು ಹೇಳಿದೆ ಆಗಲೇ ಒಂದು ಸ್ಟಿಕ್ ಯೂಸ್ ಮಾಡಿದ್ವಿ ಅಲ್ವಾ? ಸ್ಟಿಕ್ ನೋಡಿದ್ವಿ. ಇದು 1.05 ಮೀಟರ್ ಅಷ್ಟು ಉದ್ದ ಇರುತ್ತೆ. 737 ಗ್ರಾಮ್ ಅಷ್ಟು ತೂಕ ಇರುತ್ತೆ. ಎಷ್ಟಿರುತ್ತೆ? 1.05 ಮೀಟರ್ ಅಷ್ಟು ಉದ್ದ. ನೋಡಿ ಇಲ್ಲಿಂದ ಇಲ್ಲೇ ತನಕ 1.05 ಮೀಟರ್ ಅಷ್ಟು ಉದ್ದ ಇರುತ್ತೆ. ಇದರ ತೂಕ, ಈ ಸ್ಟಿಕ್ ನ ತೂಕ, ಸ್ಟಿಕ್ ಅಂತ ಕರಿಬೇಕು, ಬ್ಯಾಟ್ ಅನ್ನಂಗಿಲ್ಲ, ಏನಂತ ಕರಿಬೇಕು? ಈ ಸ್ಟಿಕ್ 737 ಗ್ರಾಮ್ ಅಷ್ಟು ತೂಕವನ್ನು ಹೊಂದಿರಬೇಕು. ನಾವು ಈ ಭಾಗ ಈ ತರ ಕೊಡಲಿ ಆಕಾರದಲ್ಲಿ ಇರುತ್ತೆ. ಅದಕ್ಕೆ ಇತಿಹಾಸ ನೋಡಿದಲ್ಲಿ ಹೆರಿಟೇಜ್ ಅನ್ನೋ ಒಂದು ಪದ ಹೇಳಿದ್ವಲ್ವಾ, ಅಲ್ಲಿ ಕುರಿ ಕಾಯುವನ ದೋಟಿ ಅಂತ ಬಳಸ್ತೀವಿ. ಕುರಿಯ ಕಾಯರು ಏನ್ ಮಾಡ್ತಾರೆ, ಒಂದು ಗಳೆ ಇಟ್ಕೊಂತಾರೆ, ನೀವೇನಂತ ದೋಟಿ, ಅವ್ರ ದೋಟಿ ಹತ್ರ ಹುಲ್ಲು ಹಾಕೊಂಡಿರ್ತಾರೆ ನೋಡಿದ್ರಲ್ವಾ, ಅದನ್ನು ಹೋಲಿಕೆ ಆಗುವಂತಹ ಸ್ಟಿಕ್ ಇದು. ಕುರಿ ಕಾಯುವನ ದೋಟಿ ಅಂತ ಕರೀತಾರೆ. ಈ ಕುರಿ ಕಾಯುವ ದೋಟಿಯನ್ನ ನಾವು ಸ್ಟಿಕ್ನಾಗಿ ಕರಿತೀವಿ. ಇನ್ನು ಚೆಂಡು ಬಿಳಿಗ ಆಕಾರ, ಬಾದಾಮಿ ಆಕಾರದಲ್ಲಿ ಇರುತ್ತೆ. ನೀವು ಟೆಕ್ಸ್ಟ್ ಬುಕ್ ಬರ್ಬೇಕು, ನೋಡ್ಬೋದು. ಚೆಂಡು 156 ಗ್ರಾಮಿಂದ 160 ಗ್ರಾಮ್ ಅಷ್ಟು ಇರುತ್ತೆ. ಇದ್ರ ಸುತ್ತಳತೆ 235 ಮಿಲಿಮೀಟರ್ ಅಷ್ಟು ಸುತ್ತಳತೆ. ತೂಕ ಎಷ್ಟಿದೆ? 156ರಿಂದ 156. ಮಾತಾಡ್ಸೋದು ಅಷ್ಟು ಕೇಳಿಸುತ್ತೆ ಅಪೂರ್ವ. 156ರಿಂದ 160 ಗ್ರಾಮ್ ಅಷ್ಟು ಚೆಂಡು ಬರುತ್ತಲ್ಲ, ಅಕ್ಕಿಯಲ್ಲಿ ಬಳಸುವಂತ ಚೆಂಡು ಇದು ತೂಕ ಇದೆ. 156ರಿಂದ 160 ಗ್ರಾಮ್ ಅಷ್ಟು ತೂಕ ಇದೆ. ಗೊತ್ತಾ? ಇಷ್ಟು ಅಕ್ಕಿಯಲ್ಲಿ ಬಳಸುವಂತಹ ನಾವು ವಸ್ತುಗಳು. ಒಂದು ಅಂಕಣ ಇರಬೇಕು, ಸ್ಟಿಕ್ ಇರಬೇಕು, ಬಾಲ್ ಇರಬೇಕು, ಜೊತೆ 11 ಜನ, ಒಂದು ತಂಡದಲ್ಲಿ 11 ಜನ ಆಟಗಾರ ಇರಬೇಕು, ಟೇಪ್ ಇರಬೇಕು, ಸುಣ್ಣ ಇರಬೇಕು. ಓಕೆನಾ? ಇಷ್ಟು ಇದ್ರೆ ನಾವು ಆಟವನ್ನ ಆಡ್ಬೋದು. ಆಮೇಲೆ ಇಲ್ಲಿ ಮುಖ್ಯವಾಗಿ ಗೋಲ್ ಕೀಪರ್ ಅಂತ ಬರ್ತಾನೆ. ಗೋಲ್ ಕೀಪರ್ ಅಂದ್ರೆ ಈ ಭಾಗದಲ್ಲಿ ನಿಂತಿರ್ತಾನೆ. ಈಗ ನೋಡಿರ್ಬೋದು ಸಾಮಾನ್ಯ. ಅವನು ಒಂದು ಸ್ಟಿಕ್ ಹಿಡ್ಕೊಂಡು ಫುಲ್ ಕವರ್ ಆಗಿರ್ತಾನೆ, ಹೆಲ್ಮೆಟ್ ಹಾಕಿರ್ತಾನೆ, ಕೈ ಪ್ಯಾಡು, ಕಾಲಿಗೆ ಪ್ಯಾಡು. ಅದೇ ತರನೇ ಇನ್ನೂ ಸ್ವಲ್ಪ ಗಟ್ಟಿಯಾದ ವಸ್ತುಗಳನ್ನು ಹಾಕೊಂಡಿರ್ತಾನೆ. ಯಾಕಂದ್ರೆ ಬಾಲು ಬಸ್ ಹೋಗಿ ಹೊಡೆದಾಗ ಏಟ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ಮೈಗೆಲ್ಲ ಫುಲ್ಲು ಕವರ್ ಮಾಡಿರ್ತಾರೆ. ಆ ಬಿದ್ರು ಬಾಲು ಹೊಟ್ಟೆ ಬಿಡಬಾರ್ದು. ಆ ಥರವನ್ನ ಕವಚ ಅಂತ ಕರಿತೀವಿ. ಅದನ್ನ ಆ ಪ್ಯಾಡನ್ನು ಅಥವಾ ಕವಚವನ್ನು ಹಾಕಿರ್ತಾರೆ. ನೋಡಿ, ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಇದು ಏನೇನು ಹಾಕಿದಾರೆ ಅಂತ ನೋಡಿ ಹೇಳ್ರಿ. ಬೇಕಿದ್ರೆ ಏನು ಹಾಕಿದ್ದಾರೆ? ಕೈಯಲ್ಲಿ ಸ್ಟಿಕ್ ಇಟ್ಕೊಂಡ್ರೆ. ಸರಿ, ಫಸ್ಟ್ ನೋಡಿ ಮೇಲಿಂದ ಬಂದ್ಬಿಡ್ತೀನಿ. ತಲೆಗೆ ಏನು ಹಾಕಿದ್ದಾರೆ? ಹೆಲ್ಮೆಟ್, ಶಿರಸ್ಥಾನ ಅಂತ ಕರಿತೀವಿ. ನೆಕ್ಸ್ಟ್ ಕೈಗೆ ಹಾಕಿದ್ದಾರೆ, ಕೈಗೂ ಹಾಕಿದ್ದಾರೆ. ಗ್ಲೌಸ್ ಅನ್ನ ಕೈ ಕವಚ ಅಂತ ಬರ್ತೀವಿ ನಾವು. ಆಮೇಲೆ ಇದಕ್ಕೆ ಗ್ಲೌಸ್, ಹ್ಯಾಂಡಿ ಗ್ಲೌಸ್ ಆಯ್ತಾ. ಅದಾದ್ಮೇಲೆ ಹೊಟ್ಟೆ ಭಾಗಕ್ಕೆ ಹಾಕೊಂಡಿದ್ದಾರೆ, ಹೊಟ್ಟೆ ಭಾಗಕ್ಕೆ ಹಾಕೊಂಡಿದ್ದಾರೆ. ಆಯ್ತಾ. ನೆಕ್ಸ್ಟ್ ಸೇಫ್ಟಿ ಗಾರ್ಡ್ ಹಾಕಿದ್ದಾರೆ. ನೆಕ್ಸ್ಟ್ ಪ್ಯಾಡ್ ಹಾಕಿದ್ದಾರೆ, ಇದಕ್ಕೆ ಕಾಲು ನೀ ಕ್ಯಾಪ್ ಪ್ಯಾಡ್ ಹಾಕಿದ್ದಾರೆ, ಶೂ ಹಾಕಿದ್ದಾರೆ. ಇಷ್ಟು ಹಾಕಿದ್ದಾರೆ. ಅಂದ್ರೆ ಒಂದು ವೇಳೆ ಬಾಲ್ನ ರಭಸ ಹೊಡೆದ್ರು ಸಹ ಅವನ ದೇಹದ ಯಾವುದೇ ಭಾಗ ಬಿದ್ರು ಅದು ಏಟ್ ಹಾಕ್ಬಾರ್ದು ಅನ್ನೋದು. ಹೆಂಗ ಅದು ಫುಲ್ ಕವರ್ ಆಗಿರುತ್ತೆ. ಅದು ಫುಲ್ ಕವರ್ ಮಾಡಿರ್ತಾರ. ಅದು ಫುಲ್ ಕವರ್ ಆಗಿರೋದು ಹಾಕೊಂಡಿರ್ತಾನ. ಗ್ಯಾಪ್ ಇಲ್ಲ. ಉಸಿರಾಟ ಅಷ್ಟು ಗ್ಯಾಪ್ ಇರುತ್ತೆ, ಅಂತ ಇರುತ್ತೆ. ನೀವು ಕ್ರಿಕೆಟ್ ನೋಡಿದಿರ್ತಾನೆ,
ಕ್ರಿಕೆಟರ್ ಮೀಡಿಯಂ ಅದು ಇದಕ್ಕಿಂತ ಒಳ್ಳೇದಾಗ್ತದೆ ಸರ್. ಏನು ತೊಂದರೆ ಉಸಿರಾಡೋಕ್ಕೆ ಏನು ತೊಂದರೆ ಇಲ್ಲ, ಆರಾಮ್ ಉಸಿರಾಡಬಹುದು. ಗ್ಯಾಪ್ ಇರುತ್ತೆ, ನೀವು ಅದ ಚಿತ್ರ ನೋಡಿ ಗ್ಯಾಪ್ ಇರುತ್ತೆ, ಅದು ಕಾಣುತ್ತೆ ಅಷ್ಟೇ ನಿಮಗೆ. ಊಟ ಮಾಡಕ್ಕೆ ಅದ್ ಹಾಕೊಂಡು ಊಟ ಮಾಡಲ್ಲ, ತೆಗೆದು ಊಟ ಮಾಡ್ತಾರೆ. ನೀರು ಕುಡಿಯೋದ್ರಲ್ಲಿ ಗ್ಲಾಸ್ ಓಪನ್ ಮಾಡಿ ಹೆಲ್ಮೆಟ್ ತೆಗೆದು ಕುಡಿದು ಹಾಕಂತಾರೆ. ಸೇಫ್ಟಿ. ಒಟ್ಟು ತಲೆಗೆ ಬಾಲ್ ಬಿದ್ರು ಏನಾಗಬಾರ್ದು, ಕೈಗೆ ಕೈ ಮೂಳೆಗಳಿಗೆ ಯಾವ ಮೂಳೆಗೂ ಏನ್ ಬಿದ್ರು ಒಟ್ಟಾಗಬಾರ್ದು ಅಂತೇಳಿ ಎಲ್ಲಾ ಕಡೆನೂ ರಕ್ಷಾ ಕವಚವನ್ನ ಹಾಕಿರ್ತಾರೆ. ಇದು ಇಂಪಾರ್ಟೆಂಟ್ ಹಾಕಿ ಹಾಕ್ತಾರೆ. ಯಾಕಂದ್ರೆ ಬಾಲು ತೂಕ ಇರುತ್ತೆ. ಒಂದು ಶಾರ್ಟ್ ಹೊಡಿತಿರ್ತಾರೆ, ತೊಳ್ತಿರ್ತಾರೆ, ಪುಷ್ ಮಾಡಿರ್ತಾರೆ. ಆ ಟೈಮಲ್ಲಿ ಬಾಲ್ ತುಂಬಾ ಸ್ಪೀಡ್ ಇರುತ್ತೆ. ಅದು ಅಪ್ಪಿತಪ್ಪಿ ಬಿದ್ದಾಗ ಮೂಳೆ ಡ್ಯಾಮೇಜ್ ಆಗ್ಬೋದು, ಮಕ್ಕನೇ ಹೋಗ್ಬೋದು, ಮೂಗು ಮುರಿಬೋದು, ಏನಾರು ಆಗ್ಬೋದು, ಕಣ್ಣೆ ಹೋಗ್ಬೋದು. ಹಾಗಾಗಿ ಪ್ರತಿಯೊಂದು ಹೌದು ತುಂಬಾ ಹೊಡ್ತಾ ಬಿಡುತ್ತೆ. ಹೌದು ಬಿಡುತ್ತೆ. ಬಿದ್ದಾಗ ಹೊಡ್ತಾ ಬಿಡುತ್ತೆ. ಮತ್ತೆ ಲೆದರ್ ಅಲ್ಲ, ಕ್ರಿಕೆಟ್ ಆಡುವಂತ ಬಾಲು, ಹಾಕಿ ಆಡುವಂತ ಬಾಲು ಬೇರೆ ಬೇರೆ. ಅದು ಲೆದರ್ ಇಂದ ಅಂತ ಹೇಳ್ತಾರೆ. ಅದಕ್ಕೆ ಬೇರೆ ಮೆಥಡ್, ಅದಕ್ಕೆ ಬೇರೆ ತೂಕ ಇರುತ್ತೆ, ಇದು ಬೇರೆ ಇರುತ್ತೆ. ಇದು ಬೆಳ್ಳಗಿರುತ್ತೆ, ಅದು ಬೆಳ್ಳಗಿರುತ್ತೆ. ನೋಡಿ ಹಾಕಿಷ್ಟು ಕೊಟ್ಟಿದ್ದಾರೆ ನನ್ನ ಬಾಲ, ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಅದು ಕ್ರಿಕೆಟ್ ಆಡೋ ಬಾಲು ಸ್ವಲ್ಪ ಚಿಕ್ಕದಿರುತ್ತೆ, ಈ ಬಾಲು ದೊಡ್ಡದಿರುತ್ತೆ, ಸ್ವಲ್ಪ ದೊಡ್ಡದಿರುತ್ತೆ, ವೈಟ್ ಬರುತ್ತೆ, ಸ್ವಲ್ಪ ದಪ್ಪಗಿರುತ್ತೆ. ಅದ್ರಾಗೆ ಒಂದು ಚಿತ್ರನೂ ಇದೆ ನೋಡಿ. ಅದು ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಬಳಸುವಂತ ಬಾಲು. ನಾವೇ ಮಾಡ್ತೀವಿ ಲೋಕಲ್ ಅಲ್ಲಿ ತಗೊಂಡು ಅದು ಯಾವ ಬಾಲ್ ಅಲ್ಲ. ಅದ್ರ ಹಿಂದೆ ಅದ್ರ ಮೇಲೆ ಒಂದು ಚಿತ್ರನೇ ಇದೆ. ಅಂತ ಬಾಲನ್ನೇ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡೋದಾದ್ರೆ ಆ ಬಾಲನ್ನೇ ನಾವು ಯೂಸ್ ಮಾಡಬೇಕು. ಆಮೇಲೆ ರಾಕೆಟ್ಗಳಾಗಲಿ ಕಡಿಮೆವೂ ಸಿಗ್ತವೆ, ಜಾಸ್ತಿ ಸಿಗ್ತವೆ. ಬಟ್ ಅಂಥ ದೊಡ್ಡ ದೊಡ್ಡ ಆಟಗಳಲ್ಲಿ ತುಂಬ ಕ್ವಾಲಿಟಿ ಇರಬೇಕು. ಹೊಡೆಯೋ ಬಂದು ಹೇಳಿದ್ರೆ ನೀವು ಹೊಡೆದ್ರು ಉರಿಯಬಾರ್ದು ಅಂತ ಒಂದು ಸ್ಟಿಕ್ ಇರ್ತದೆ. ಅವು ನಾವೆಲ್ಲ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ ಕಡಿಮೆ ರೇಟಿಂದ ಅಂತ ನೋಡ್ತೀವಿ. ಕಡಿಮೆ ರೇಟಿಂದ ಬಾಯಿಗೆ ಬರಲ್ಲ, ಅವು ಗಟ್ಟಿಯಾಗಿರೋ. ಅರ್ಥ ಗೊತ್ತಾ? ಏನೋ ಡೌಟ್ ಇದೆಯಾ? 5 ಇತಿಹಾಸ ನೋಡ್ತೀವಿ. ಅಂಕಣ ಪರಿಚಯ ಆಯಿತು. ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆಯಾಗಿ ಯಾಕೆ ಬಂತು ಅಂತ ಗೊತ್ತಾಯ್ತು. ಆಮೇಲೆ ಅಂಕಣದಲ್ಲಿ ಬಳಸುವಂತಹ ಹುಲ್ಲು ಯಾವುದು ಅಂತ ಗೊತ್ತಾಯ್ತು. ಬಾಲ ತೂಕ ನೋಡಿದ್ವಿ. ಆಮೇಲೆ ಈ ಫ್ರೆಂಚ್ ಹಾಕಿನ ಪದ ಫ್ರೆಂಚ್ನ ಉಕ್ಕಿಟ್ ಅಂತ ಹೇಳಿ ಕರಿತಿದ್ರು. ಏನಪ್ಪಿ ಹೇಳಿದ್ನಲ್ಲ ಇತಿಹಾಸ. ಕ್ರಿಸ್ತಪೂರ್ವ 438. ಸೂಕ್ಷ್ಮ ಚಂದ ಇದೆ. ಈಗ ಏಟ್ ಬಿಡುವಷ್ಟು ಈಗ ನಮ್ಮ ಮಣ್ಣಿನ ಆಡಿದ್ರೆ ನಾವು ಹೇಳು. ಆಮೇಲೆ ಆಡುವಂತ ವ್ಯಕ್ತಿಯು ಸಹ ಶೂ ಹಾಕ್ತಾನೆ. ಆಮೇಲೆ ಕಾಲು ಗ್ಲೌಸ್ ನ ಇಲ್ಲೇ ತನಕ ಹಾಕಿರ್ತಾನೆ. ಏನೋ ಅಂತ ಸಮಸ್ಯೆ ಆಗಲ್ಲ. ಅವನ್ನೆಲ್ಲ ಹಾಕೊಂಡು ಆಡೋದ್ರಿಂದ ಏನು ಸಮಸ್ಯೆ ಇರಲ್ಲ. ಓಕೆನಾ?